ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ಪ್ರದೀಪ್ ಈಶ್ವರ್, ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ, ಚಿಕ್ಕಬಳ್ಳಾಪುರದ ಶಾಸಕ. ಮೆಂಡೆಲಿಯನ್ ಡಿಸಾರ್ಡರ್ ಎಕ್ಸಾಂಪಲ್ ಕೊಡಿ, ಕ್ರೋಮೋಸೋಮಲ್ ಡಿಸಾರ್ಡರ್ ಎಕ್ಸಾಂಪಲ್ ಕೊಡಿ, ಪಾಲಿಪ್ಲಾಯ್ಡಿ ಮತ್ತೆ ಅದು ಎಲ್ಲಿ ನೋಡಲಾಗುತ್ತೆ. ಮೆಂಡೆಲ್ ಏನ್ ಮಾಡ್ದ, ಮಾನೋ ಹೈಬ್ರಿಡ್ ಕ್ರಾಸ್ ನ ಎಕ್ಸ್ಪ್ಲೈನ್ ಮಾಡ್ದ. ಚಿಕ್ಕದಾಗಿರೋ ಗಿಡನ ಡ್ವಾರ್ಫ್ ಪ್ಲಾಂಟ್ ಅಂತ ಕರಿತೀವಿ. ಈಗ ಈ ಎರಡು ಗಿಡಗಳ ಮಧ್ಯೆ ಇರೋ ಡಿಫರೆನ್ಸ್ ಯಾವುದು? ಹೈಟ್. ಏನಿದು ಸರ್? ಡಾಮಿನೆಂಟ್ ಕ್ಯಾರೆಕ್ಟರ್ ಅಂದ್ರೆ ಏನು, ರೆಸಿಸಿವ್ ಕ್ಯಾರೆಕ್ಟರ್ ಅಂದ್ರೆ ಏನು, ಜೀನೋಟೈಪ್ ಅಂದ್ರೆ ಏನು, ಫಿನೋಟೈಪ್ ಅಂದ್ರೆ ಏನು ಗೊತ್ತಿರಬೇಕು. ಮೆಂಡೆಲ್ ಪ್ರಕಾರ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ನ ಎರಡು ಫ್ಯಾಕ್ಟರ್ಸ್ ಕಂಟ್ರೋಲ್ ಮಾಡುತ್ತೆ. ಆ ಫ್ಯಾಕ್ಟರ್ಸ್ನೇ ನಾವಿವತ್ತು ಜೀನ್ಸ್ ಅಂತ ಕರೆಯೋದು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಂಟು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಆ F1 ಜನರೇಷನ್ ಬಂದಿರೋ ಎರಡು ಗಿಡಗಳನ್ನ ಸೆಲ್ಫ್ ಕ್ರಾಸಿಂಗ್ ಮಾಡ್ತಾನೆ. ಅಂದ್ರೆ ಎರಡು ಗಿಡನ ತಗೊಂಡು ಆ ಪೋಲನ್ ವೇನ್ ತಗೊಂಡು ಅದಕ್ಕೆ ಹಾಕೋದು. ನಾವು ಈ ನಾಲ್ಕು ನೋಡಿದಾಗ 1, 2, 3 ಟಾಲ್ ಬರ್ತಿದೆ, 1 ಡ್ವಾರ್ಫ್ ಬರ್ತಿದೆ. ಅದಕ್ಕೆ ಫಿನೋಟೈಪಿಕ್ ರೇಷಿಯೋ 3:1. ಈ ವಿಡಿಯೋನ ನೀಟಾಗಿ ನೋಡಿ, ನೀಟಾಗಿ ನೋಟ್ಸ್ ಮಾಡಿ, ಹೀಗೆ ಪ್ರೆಸೆಂಟ್ ಮಾಡಿ.